ಇದು ಸ್ಯಾಟರ್ಡೆ ಆ್ಯಂಡ್ ಸಂಡೇ 2 ದಿನ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಡೇ ಶಿವರಾತ್ರಿ ಹಬ್ಬದ ದಿವಸ ನಾನು ಕಡಲೆ ಉಸ್ಲಿ ಮಾಡಿದೆ. ನಿಮಗೆಲ್ಲ ನೆನಪಿದೆಯಾ? ಅಮ್ಮ ಮನೆಗೊಂದು ಅತ್ತೆ ಮನೆಗೊಂದು ಅಂತ ತೊಗೊಂಡೋಗಿದೆ. ಆ ಡೇ ಎಲ್ರಿಗೂ ಇಷ್ಟ ಆಯಿತು ಅಂತೇಳಿ ಕಡಲೆ ಉಸ್ಲಿ ಮಾಡ್ಕೊಂಡು ಬಾ ಅಂತ ಇನ್ನೊಂದು ಸರಿ ಅತ್ತೆ ಕೇಳಿದರು. ಸೊ ಅತ್ತೆಯವರು ಹೇಗಿದ್ರು ಶಿಫ್ಟ್ ಆಗ್ತಾ ಇದ್ದಾರೆ. ಸೊ ಹೇಗೂ ಅವರು ಎವ್ರಿ ಸ್ಯಾಟರ್ಡೇ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು. ಅಲ್ಲಿ ಲಾಸ್ಟ್ ಪೂಜೆ ಮಾಡಿಸಿ ಪ್ರಸಾದನ ಹಂಚನ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಏನಿಲ್ಲ, ಸಿಂಪಲ್ ಕಡಲೆ ಉಸ್ಲಿ ಮಾಡೋಕ್ಕೆ ಎಲ್ರಿಗೂ ಗೊತ್ತಿರುತ್ತೆ, ನಾರ್ಮಲಾಗಿ ಒಗ್ಗರಣೆ ಹಾಕೋದು ಅಷ್ಟೇ. ಏನಿಲ್ಲ, ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿನ ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಹಾಗೆ ಕ್ಲೋಸ್ ಮಾಡಿಬಿಟ್ರೆ ಸಾಕು. ಮತ್ತು ಕಡಲೆಪಪ್ಪು ಪುಡಿ ಇದೆಯಲ್ವ, ಅದನ್ನು ಒಂದು 2 ಟೇಬಲ್ ಸ್ಪೂನ್ ಅಂತ ಹಾಕಿದ್ರೆ ಆಯ್ಲಿ ಫೀಲ್ ಆಗಲ್ಲ ಮತ್ತು ಟೇಸ್ಟು ಎನ್ಹಾನ್ಸ್ ಮಾಡುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಅಮ್ಮ ಮನೆ ಅತ್ತೆ ಮನೆ 2 ಮನೆಯೂ ಕ್ರಾಸಲ್ಲಿ ಡಿಫ್ರೆನ್ಸ್ ಇತ್ತು ಅಷ್ಟೇ. ಸೊ ಫ್ರೈಡೇ ಈವ್ನಿಂಗ್ ಹೋದರೆ ಸಂಡೇ ಈವ್ನಿಂಗ್ವರೆಗೂ ಆರಾಮಾಗಿ 2 ಮನೆಯೂ ಮ್ಯಾನೇಜ್ ಮಾಡ್ಕೊಳ್ಬೋದಿತ್ತು, ಇಲ್ಲಿ ಅಲ್ಲಿ 2 ಕಡೆನೂ. ಸೊ ಬ್ರೇಕ್ಫಾಸ್ಟ್ ಇಲ್ಲಿ, ಲಂಚಲ್ಲಿ, ಡಿನ್ನರ್ ಅಲ್ಲಿ ಅಂತ ಇಟ್ಕೊಂಡು ಮ್ಯಾನೇಜ್ ಮಾಡ್ತಿದ್ವಿ. ಇವಾಗ ಅತ್ತೆಯವ್ರ ಮನೆ ಸ್ವಲ್ಪ ದೂರ ಮಾಡಿರೋದ್ರಿಂದ 2 ಮನೆ ಒಂದೇ ದಿನ ಅಂತೂ ಕವರ್ ಮಾಡೋಕ್ಕಾಗಲ್ಲ. ಹೋದರೆ ಅಮ್ಮ ಮನೆಗೆ ಹೋಗಬೇಕು, ಇಲ್ಲ ಅತ್ತೆ ಮನೆಗೆ ಹೋಗಬೇಕು. 2 ಮನೆಗೆ ಹೋಗಿ ಹಿಂಗೆ ಬರೋಕ್ಕೂ ಆಗಲ್ಲ. ಆಲ್ಮೋಸ್ಟ್ ಸ್ಟೇ ಆಗೋ ಥರನೇ ಪ್ಲ್ಯಾನ್ ಮಾಡಬೇಕು. ಹಾಡೇ ದೇವಸ್ಥಾನದಲ್ಲೂ ಹೋಮ ಪೂಜೆ ಇತ್ತು. ಸೊ ಈವ್ನಿಂಗ್ ನಾವು ದರ್ಶನಕ್ಕೆ ಹೋಗಿ ಪ್ರಸಾದನೆಲ್ಲ ಹಂಚಿ ಸಂಡೇ ಮಾರ್ನಿಂಗ್ಗೆ ಹಾಲುಕ್ಸೋದಿತ್ತು. 10:30 11:00 ಅನ್ಕೊತೀನಿ. ಸೊ ಸಂಡೇ ಫುಲ್ ಶಿಫ್ಟಿಂಗ್ ಕೆಲಸನ ಆಗೋಯ್ತು. ಅಪ್ರಾಕ್ಸ್ ನಾವು ಮನೆಗೆ ಬರೋದು 8:30 ಆಗೋಗಿತ್ತು. ಸ್ವಲ್ಪ ಬೇಗನೆ ಬಂದ್ವಿ, ಬಿಕಾಸ್ ನೆಕ್ಸ್ಟ್ ಡೇ ಇಂದ ಆಫೀಸ್ಗೆ ಹೋಗ್ಬೇಕು. ಸೊ ನೆಕ್ಸ್ಟ್ ವರ್ಷ ಸ್ವಂತ ಮನೆಯಲ್ಲೇ ಹಾಲುಕ್ಸೋದು.